ಹೇ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಇವತ್ತೊಂದು ಹೊಸದಾಗಿ ನಾನೊಂದು ಮೊಳಕೆ ಕಾಳು ಸಾರು, ಹುರುಳಿಕಾಳು ಮೊಳಕೆ ನೋಡಿ, ಹುರುಳಿಕಾಳು ಮೊಳಕೆ ಕಟ್ಟಿದ್ದೀನಿ. ಇದು ಹುರುಳಿಕಾಳು ಮೊಳಕೆ ಎಲ್ಲರೂ ಮಾಮೂಲು ಮಾಡ್ತಾರೆ. ನಾನಿವಾಗ ನಮ್ಮ ಸ್ಟೈಲು ನಾವು ಹೆಂಗೆ ಮಾಡೋದು ಅಂತ ನೋಡಿ. ಹುರುಳಿಕಾಳು ಚೆನ್ನಾಗಿ 1-2 ದಿನ ನೀರಲ್ಲಿ ಹಾಕಿ 2 ದಿನ ಮೊಳಕೆ ಬಂದಿದೆ. ಅದ್ರ ಜೊತೆಗೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕಿ ಒಂದು ಮಸಾಲೆ ಸಾರು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಿ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಅದಕ್ಕೆ ಇವಾಗ ಮೊಳಕೆ ಕಾಳು ಸಾರಿಗೆ ನಾನು ಇವಾಗ ಇಲ್ಲಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ತೀನಿ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹುರುಳಿಕಾಳು, ಬದನೆಕಾಯಿ, ಆಲೂಗೆಡ್ಡೆ ಹಾಕಿ ಮಸಾಲೆ ಸಾರು ಎಣ್ಣೆ ಹಾಕಿದ್ದೀನಿ. ಎಣ್ಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಇದಾಗೋಷ್ಟರಲ್ಲಿ ಒಂದು ಸ್ವಲ್ಪ ಅದಕ್ಕೆ ಏನೇನು ಮಸಾಲೆ ಬೇಕು ಅಂತ ರುಬ್ಬೋಕ್ಕೆ ಮಸಾಲೆ ಹೇಳ್ತೀನಿ ಫ್ರೆಂಡ್ಸ್. ಅದಕ್ಕೆ ಬೇಕಾಗಿರೋದು ಮಸಾಲೆ ರುಬ್ಬೋಕ್ಕೆ ನೋಡಿ, ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು, ಸೋಂಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಮೇಯ್ನು ತೆಂಗಿನಕಾಯಿ. ಇದು ಇಷ್ಟನ್ನು ಮಸಾಲೆ ರುಬ್ಕೊಳ್ಬೇಕು ನೋಡಿ. ಇದು ಚಕ್ಕೆ, ಲವಂಗ, ಸೋಂಪು. ನಾನು ಸೋಂಪು ಹಾಕ್ತೀನಿ. ಇವಾಗ ಸಾಸಿವೆ ಸಿಡಮಿಡ ಅಂತ ಇದೆ. ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತೀನಿ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ತೀನಿ. ಅದು ಚೆನ್ನಾಗಿ ಬಾಡಲಿ ನೋಡಿ. ರುಬ್ಬಕ್ಕೆ ಇಷ್ಟು ಬೇಕು. ತೆಂಗಿನಕಾಯಿ, ಸೋಂಪು, ಚಕ್ಕೆ, ಲವಂಗ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ರುಬ್ಬಕ್ಕೆ ದೊಡ್ಡದು 2 ಟೊಮೆಟೊ ರುಬ್ಬಕ್ಕೆ ಎಲ್ಲ ಪೇಸ್ಟಿಗೆ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ಪೇಸ್ಟ್ ಮಾಡ್ತೀನಿ. ಇಷ್ಟನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಇದಾಗುತ್ತದೆ. ಇದು ಚೆನ್ನಾಗಿ ಬಾಡಿದ ಮೇಲೆ ನಾನು ಅದ್ರ ಜೊತೆಗೆ ಇದನ್ನು ಹುರುಳಿಕಾಳನ್ನು ಹಾಕ್ತೀನಿ. ಹುರುಳಿಕಾಳು ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೇ ನಾನು ಕಲ್ಲುಪ್ಪು ಹಾಕ್ತೀನಿ. ರುಚಿಗೆ ಎಷ್ಟು ಬೇಕು ನೋಡಿ. ನಾನು ಇದಕ್ಕೆ ಕಲ್ಲುಪ್ಪು ಹಾಕ್ತೀನಿ. ನಾನು ಸ್ವಲ್ಪ ಸಾರು ಜಾಸ್ತಿ ಮಾಡ್ತೀನಿ 2 ಟೈಮಿಗೆ, ಮಧ್ಯಾಹ್ನ ಮತ್ತು ರಾತ್ರಿಗೆ. ನೋಡಿ ಎಷ್ಟು ಕಲ್ಲುಪ್ಪು ಹಾಕಿದ್ದೀನಿ. ಅರಿಶಿನ ಹಾಕ್ತೀನಿ. ಧನಿಯಾ ಪೌಡ್ರ್ ಹಾಕಿದ್ದೀನಿ. 2 ಸ್ಪೂನ್ ಧನಿಯಾ ಪುಡಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಖಾರ. ಇದು ಖಾರ ಪೌಡ್ರು, ಅಚ್ಚ ಖಾರದ ಪುಡಿ. ನಮ್ಮನೇಲಿ ಸ್ವಲ್ಪ ಖಾರ ತಿಂತೀವಿ, ಅದಕ್ಕೆ 2 ಸ್ಪೂನ್ ಹಾಕಿದ್ದೀನಿ. ಇವಾಗ ನೋಡಿ, ಅದಕ್ಕೆ ನಾನು ಅರಿಶಿನ, ಧನಿಯಾ ಪುಡಿ, ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಅಷ್ಟೊತ್ತಿಗೆ ಈ ಮಸಾಲೆ ಎಲ್ಲ ರುಬ್ಕೊಂಡು ಬರ್ತೀನಿ. ಇದನ್ನೆಲ್ಲ ರುಬ್ಬಿ ರೆಡಿ ಮಾಡ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನೋಡಿ ಸ್ವಲ್ಪ ಚೆನ್ನಾಗಿ ಉಪ್ಪು, ಖಾರ, ಅರಿಶಿನ ಎಲ್ಲ ಹಾಕಿ ಅದರಲ್ಲಿ ಚೆನ್ನಾಗಿ ಬೆಂದಿದೆ. ನಮ್ಮ ಹುರುಳಿಕಾಳು ಬೇಯ್ತಾ ಇದೆ. ನಾನಿವಾಗ ರುಬ್ಬಿರೋ ಮಸಾಲೆ ಹಾಕ್ತೀನಿ. ನಾನು ನಿಮಗೆ ಏನೇನು ತೋರಿಸಿದೆ, ಟೊಮೆಟೊ, ಕೊತ್ತಂಬರಿ ಎಲ್ಲ ಮಸಾಲೆ ನೋಡಿ ರುಬ್ಬಿ ರೆಡಿಯಾಗಿದೆ. ಅದನ್ನು ಹಾಕ್ತೀನಿ ಇದಕ್ಕೆ. ರುಬ್ಬಿರೋ ಮಸಾಲೆ ಹಾಕಿದ್ದೀನಿ. ಅದಕ್ಕೆ ನೋಡಿ ಮಿಕ್ಸಿ ತೊಳೆದು ನೀರು ಅಷ್ಟು ಸಾಕಾಗಲ್ಲ, ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ.
ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಬೇಯುವಾಗ ಕರೆಕ್ಟಾಗಿರುತ್ತೆ. ಇವಾಗ ನಾನು ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಮಸಾಲೆ ಎಲ್ಲ ರುಬ್ಬಿದ್ದು ಹಾಕಿ ನೀವು ಚೆನ್ನಾಗಿ ಒಂದು ಸಲ ಕಲಿಸ್ಕೊಳ್ಳಿ. ನೋಡಿ ಈ ಥರ ಕಲಿಸ್ಕೊಳ್ಳಿ. ನೀವು ಇವಾಗ ಕುಕ್ಕರ್ ಮುಚ್ಚಿ ಅದಕ್ಕೆ 3 ವಿಸಲ್ ಹಾಕಬೇಕು. ಇವಾಗ ನಾನು ಕುಕ್ಕರ್ ಮುಚ್ಚಿ ಎಲ್ಲ ಹಾಕಿದಾಯಿತು. ಕುಕ್ಕರ್ ಮುಚ್ಚಿ ಇದು 3 ವಿಸಲ್ ಹಾಕ್ತೀನಿ. 3 ವಿಸಲ್ ಮಾಡಿದ್ರೇ ಮೊಳಕೆ ಕಾಳು ಚೆನ್ನಾಗಿ ಬೇಯೋದು. ಫ್ರೆಂಡ್ಸ್, ಇವಾಗ ನನ್ನ ಹುರುಳಿಕಾಳು ಸಾರು ಮಸಾಲೆ ರೆಡಿಯಾಗಿದೆ. ಹೇಗೆ ಆಗಿದೆ ಅಂತ ನೋಡೋಣ. 3-4 ವಿಸಿಲ್ ಮಾಡಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ. ಆಹಾ, ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಮಟನ್ ಸಾರು ಥರ ಕಲರು, ಮಟನ್ ಸಾರು ಥರ ಇದೆ. ಇದು ತುಂಬ ಮಟನ್ ಸಾರು ಥರನೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾನು ಹೇಳಿದ ಮಸಾಲೆ ಹಾಕಿ ನೀವು ಮಾಡಿ, ತುಂಬ ಚೆನ್ನಾಗಿರುತ್ತೆ. ದೋಸೆಗೆ, ಚಪಾತಿಗೆ, ಮುದ್ದೆಗೆ, ರೈಸಿಗೆ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಕರೆಕ್ಟಾಗಿ ಬೆಂದಿದೆ. ನೋಡಿ ಬದನೆಕಾಯಿ ಆಗಲಿ, ಆಲೂಗಡ್ಡೆ ಆಗಲಿ ಎಲ್ಲನೂ ಕರೆಕ್ಟಾಗಿ ಬೆಂದಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೊಂದು ಸಲ ನೀವು ಟ್ರೈ ಮಾಡಿ. ನಾನು ಹೇಳಿದ ಮಸಾಲೆ ಹಾಕಿ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀರು ಎಲ್ಲ ಕರೆಕ್ಟಾಗಿದೆ. ನೋಡಿ ಎಲ್ಲನೂ ಕರೆಕ್ಟಾಗಿ ಬೆಂದಿದೆ. ಆಲೂಗಡ್ಡೆ ಮಸಾಲೆ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ. ಇದೇ ಥರ ನೀವು ಟ್ರೈ ಮಾಡಿ ಒಂದು ಸಲ.